ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ರು ಹೇಗಿದ್ದೀರಾ? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಮತ್ತೆ ಇವತ್ತು ಹಾಸ್ಯ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ದಿನ ಬಂದ್ಬಿಟ್ಟು ಏನಾಗಿರುತ್ತೆ ಅಂತಂದ್ರೆ, ಶಾಂತಿ ಅಂತೂ ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಅದೆಲ್ಲರಿಗೂ ಗೊತ್ತಿರೋದೇನೆ. ಅವಳೊಂಥರ ಈಗ ಚೇಂಜ್ ಆಗಿರೋದ್ ನೋಡ್ಬಿಟ್ಟು ಎಲ್ರು ಕೂಡ ಮನೆಯವರಾಗಿರ್ಬೋದು, ಪ್ರತಿಯೊಬ್ರು ಶಾಕ್ ಆಗಿದ್ದಾರೆ. ಈ ಚೇಂಜಸ್ ಹಿಂದೆ ಕಾರಣ ಅವಳು ಉಪಯೋಗ ಆಗುವಂತ ಒಂದು ಇಟ್ಕೊಂಡೇನೆ ಈ ರೀತಿ ಚೇಂಜಸ್ ಆಗಿರ್ತಾಳಂತ ಅದೆಲ್ಲರಿಗೂ ಗೊತ್ತಿರೋದೇನೆ. ಆದ್ರೆ ಈ ಚೇಂಜಸ್ ಹಿಂದೆ ಮನೆಯವ್ರಿಗಂತೂ ಯಾರಿಗೂ ಏನು ಗೊತ್ತೇ ಇರಲ್ಲ. ಕಂಟಿನ್ಯೂಸ್ ಆಗಿ ವಿಡಿಯೋ ನೋಡಿ, ಖಂಡಿತ ನಿಮ್ಗೆ ಸ್ಟೋರಿ ಅರ್ಥ ಆಗುತ್ತೆ. ಇವತ್ತು ಕನಕ ಅರುಣ್ ಮನೆ ಕೂಡ ಹೋಗಿ ಅವ್ರಿಗೆ ಕೂಡ ಆಶೀರ್ವಾದ ಮಾಡೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾಳೆ. ಸೊ ಅದೆಲ್ಲ ನೋಡ್ಬೇಕು ಅಂತಂದ್ರೆ ವಿಡಿಯೋನ ಸ್ಕಿಪ್ ಮಾಡ್ಬೇಡಿ. ವಿಡಿಯೋ ಇಷ್ಟ ಆದ್ರೆ ಒಂದು ಪುಟ್ಟದೊಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ನನ್ನ ಚಾನಲ್ ಏನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಆಯ್ತಾ? ಸೊ ಇನ್ನ ಇಲ್ಲಿ ಬಂದಿರ್ತಾರೆ ಮೀನವರಮ್ಮ. ಅವರು ತಾಂಬೂಲ ಎಲ್ಲ ತಗೊಂಡ್ ಬಂದು ಕೊಟ್ಟಿರ್ತಾರೆ, ಶಾಂತಿ ಕೈಲಿ ಕೊಡ್ತಾರೆ, ಬನ್ನಿ ಬಿಗ್ರಿ ಅಂತ ಹೇಳ್ಬಿಟ್ಟು. ಆಯ್ತು ಬರ್ತೀನಿ, ಖಂಡಿತ ಬರ್ತೀನಿ, ಬಂದು ಕನಕಗೆ ನಿನ್ನ ಅಳಿಯಂದ್ರಿಗೆ ಇಬ್ರಿಗೂ ಕೂಡ ನಾನು ಆಶೀರ್ವಾದ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ತುಂಬಾ ಖುಷಿಯಿಂದಾನೆ ಹೇಳ್ತಾಳೆ. ಆಗ ಇವ್ರಿಗೆ ತುಂಬಾನೇ ಖುಷಿ ಆಗ್ಬಿಡತ್ತೆ. ಆಯ್ತು ಬಿಗ್ರೆ, ನೀವ್ ಬರ್ತೀವಿ ಅಂದ್ರೆ ನನಗೆ ಇನ್ನೇನ್ ಖುಷಿ, ಅದಕ್ಕಿಂತ ಬೇರೆ ಏನಿದೆ ಅಂತ ಹೇಳ್ಬಿಟ್ಟು ಅವ್ರು ಕೂಡ ಹೊರಡ್ತಾರೆ. ಏ ಮೀನಾ, ನಿಮ್ಮಮ್ಮ ಬಂದಿದಾರೆ ತಾನೆ, ಕಾಫಿ ಮಾಡ್ಕೊಂಡ್ ಕೊಡೋಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ, ಹೌದಾ ಅತ್ತೆ, ಸರಿ ಆಯ್ತು ಅಂತೇಳಿ ಬಾಮ್ಮ ಕಾಫಿ ಮಾಡ್ಕೊಡ್ತೀನಿ ಅಂತ ಕರ್ಕೊಂಡು ಹೋಗ್ತಾಳೆ. ಇಲ್ಲಿ ಸೂರ್ಯನ್ಗೆ ಆಶ್ಚರ್ಯ, ರಂಗನಾಥ್ಗೂ ಆಶ್ಚರ್ಯ, ಶ್ರುತಿಗೂ ಆಶ್ಚರ್ಯ, ಮನೋಜ ರೋಹಿಣಿಗೂ ತುಂಬಾ ಆಶ್ಚರ್ಯ. ಮತ್ತಿನ ಅದೆಲ್ಲ ಆಗಿ ಮುಗಿದ ಮೇಲೆ, ಏನಪ್ಪ ಮನೋಜ, ನೀನ್ ಬರಲ್ವಾ, ಯಾಕಪ್ಪ ಸುಮ್ನೆ ಕೂತಿದೀನ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಕೇಳಿದ ತಕ್ಷಣ ಮನೋಜ ಇಟ್ಕೊಂಡು, ಹೊರ್ಗಡೆ ಇರೋರ್ನ ರೂಮ್ ಹೊರ್ಗಡೆ ಮಾತಾಡ್ಕೊಂಡು ಕೂತಿರೋರ್ನ ಬನ್ನಿ ಹೊರ್ಗಡೆ ಅಂತೀರಾ, ಮತ್ತೆ ಹೊರ್ಗಡೆ ಇದ್ರೆ ಒಳಗಡೆ ಹೋಗಿ ಅಂತೀರಾ, ಏನಪ್ಪ ಯಾಕಪ್ಪ ಈ ರೀತಿ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಅವನೊಂಥರ ತಿಕ್ಲು ತರ ಮಾತಾಡ್ಬಿಟ್ಟು ಅವ್ನ ಪಾಡಿಗೆ ಅವ್ನ ರೂಮಿಗೆ ಹೊಲ್ಟೋಗ್ತಾನೆ. ತಿರ್ಗಾ ಶಾಂತಿಗಂತೂ ತುಂಬಾನೇ ವಿಚಿತ್ರ. ರಂಗನಾಥ್ ಅವರು, ಅಲ್ಲ ಕಣೆ ಶಾಂತಿ, ನಿನ್ಗೆ ಏನಾದ್ರೂ ತಲೆಗೆ ಹುಳ ಏನಾದ್ರು ಬಿಟ್ಕೊಂಡಿದ್ಯಾ, ಏನ್ ಯಾಕೆ ಈ ರೀತಿ ಆಡ್ತಾ ಇದೀಯ ಅಂದ್ರೆ, ಯಾಕ್ರಿ ಹೆಂಗ್ ಮಾಡಿದ್ರು ಹೇಗಿದ್ರು ಕೂಡ ಈ ರೀತಿ ಮಾತಾಡ್ತೀರಂತ ಹಣ್ಣು ತಿನ್ಕೊಂಡು ಹೋಗ್ತಾಳೆ. ನಿನ್ಗೇನಾದ್ರು ಹಣ್ಣು ಬೇಕಾ ಅಂತ ಅಂದಾಗ, ಇಲ್ಲಮ್ಮ ನನಗ್ ಬೇಡ, ನೀನೇ ತಿನ್ನು ಅಂತ ಹೇಳಿದಾಗ, ಆ ಸಿಪ್ಪೆನೆ ಬಿಟ್ಬಿಡೆ, ಆಮೇಲೆ ಸಿಪ್ಪೆನೆ ತಿಂದ್ಬಿಟ್ಟು ಹಣ್ಣೆಲ್ಲ ತಿಂದಾಕಿ ಸಿಪ್ಪೆನೂ ತಿಂದಾಕ್ಬಿಟ್ಟಿ ಆಮೇಲೆ ಅಂತ ರಂಗನಾಥ್ ಅವ್ರು ಕಾಮಿಡಿ ಮಾಡಿ ಕಳಿಸ್ತಾರೆ. ಸೊ ಇನ್ನೆಲ್ಲ ಆದ್ಮೇಲೆ ಇಲ್ಲಿ ಒಂದ್ ಕಡೆ ಸೂರ್ಯ ಯೋಚನೆ ಮಾಡ್ಕೊಂಡು ಕೂತಿರ್ತಾನೆ. ರೀ ಯಾಕ್ರಿ ಈ ರೀತಿ ಯೋಚನೆ ಮಾಡ್ತಿದ್ದೀರ ಅಂದಾಗ, ಅದೇನೋ ಒಂದು ಗಾದೆನ ಹೇಳ್ತಾನೆ. ಆ ಗಾದೆ ಹೇಳಿದ ತಕ್ಷಣ, ಯಾಕ್ರಿ ಈ ರೀತಿ ಗಾದೆ ಹೇಳ್ತೀರಾ ಅಂದಾಗ, ನನ್ಗೆ ಯಾಕೋನೋ ವಿಚಿತ್ರ ಅನಿಸ್ತಿದೆ, ಈ ಸಕ್ರೆ ಯಾಕೆ ಹಿಂಗ್ ಮಾಡ್ತಿದ್ದಾರೆ, ಯಾಕೆ ಹಿಂಗ್ ಆಡ್ತಿದಾರೆ ಅಂತಾನೆ ಗೊತ್ತಾಗ್ತಿಲ್ಲ ಮೀನಾ ಅಂದಾಗ, ನೋಡ್ರಿ ಅತ್ತೆ ಹೇಗಾದ್ರೂ ಹಾಡ್ಲಿ, ಆದ್ರೆ ನಮ್ ಕನಕ ಮದ್ವೆಗೆ ಆಶೀರ್ವಾದ ಮಾಡಕ್ ಬರ್ತೀನಿ ಅಂದ್ರಲ್ವಾ ತಾಳಿ ಶಾಸ್ತ್ರಕ್ಕೆ, ಅದಕ್ಕಿಂತ ಖುಷಿ ಬೇರೆ ಏನೇ ಇದೆ ರೀ. ಹಾಗಾಗಿ ನಮ್ಮ ಅತ್ತೆ ಬರ್ತೀನಂದಿದ್ದೆ, ನಂಗೆ ತುಂಬಾನೇ ಖುಷಿ ಆಗ್ತಿದೆ ಅಂದಾಗ, ಆದ್ರೆ ಇದ್ರಿಂದ ಏನೋ ಇದೆ ಕಣೆ, ಅದಕ್ಕೆ ಈ ಸಕ್ರೆ ಬಾಯಿ ಹಿಂಗ್ ಆಡ್ತಿದ್ದಾಳೆ ಅಂತ ಸೂರ್ಯನ್ಗೆ ಡೌಟ್ ಬರುತ್ತೆ. ಇನ್ನ ಮೀನಾನು ಅಷ್ಟೇ, ರೀ ಯಾವಾಗ್ಲೂ ಡೌಟ್ ಮಾಡೋದ್ ಬಿಟ್ಬಿಟ್ಟು ಎದೊಳಿ ಮಲ್ಕೊಳಂತ್ರಿ, ಹಾಲ್ ತಗೊಂಡ್ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ. ಹೌದೇನಮ್ಮ, ಹಾಲ್ ಜೊತೆಗೆ ಏನು ಇಲ್ವಾ ಅಂತ ಕೇಳ್ತಾನೆ. ರೀ ಕಾಲ್ ಎಳಿಬೇಡ್ರಿ, ಈಗ ಹಾಲ್ ಬೇಕೋ ಬೇಡವೋ ಅಷ್ಟ್ ಹೇಳಿ ನಂಗೆ ಸಾಕು ಅಂತ ಮೀನಾ ಕೇಳ್ತಾಳೆ. ಸರಿ ಅಮ್ಮ ಆಯ್ತು, ಖಂಡಿತವಾಗಿ ರೂಲ್ಸ್ ಮಾಡ್ತಾ ಇದೀಯ ನೀನು ಅಂತ ಹೇಳ್ಬಿಟ್ಟು ಅವ್ರು ಮಾತಾಡೋದು ಗೊತ್ತೇ ಇದೆಯಲ್ವಾ, ಆ ರೀತಿ ಮಾತಾಡಿ ತಗೊಂಡ್ಬಿಟ್ಟು ಬರಗು ಅಂತ ಹೇಳ್ಬಿಟ್ಟು ಸೂರ್ಯ ಕಳಿಸ್ತಾನೆ. ಆಗ ಮೀನಾ ಇಟ್ಕೊಂಡು, ರೀ ಕಾಮಿಡಿ ಮಾಡೋದ್ ಬಿಟ್ಬಿಟ್ಟು ಸುಮ್ನೆ ಎದ್ದೋಗಿ ಮಲ್ಕೊಳ್ಳಿ, ನಾನು ಹಾಲ್ ತಗೊಂಡ್ ಬರ್ತೀನಿ ಅಂತ ಹೇಳಿ ಮೀನಾ ಹೋಗ್ತಾಳೆ. ಸೊ ಇನ್ನೊಂದ್ ಕಡೆ ಹಸುರಿನ ಕರ್ಕೊಂಡು ಇನ್ನ ಶಾಂತಿ ಆಟೋದಲ್ಲಿ ಹೋಗ್ತಾ ಇರ್ತಾಳೆ. ಅದೇ ಅವ್ರ ಮನೆಗೆ, ಅರುಣ್ ಅವ್ರ ಮನೆಗೆ ಹೋಗ್ಬೇಕು ಅಂತ ತಾಳಿ ಶಾಸ್ತ್ರಕ್ಕೆ. ಆಗ ಇಲ್ಲಿ ಶಾಂತಿನ ಇಟ್ಕೊಂಡು, ಏನೇ ಅಲ್ಲ ಕಣೆ, ಇದೆಲ್ಲ ಯಾಕೆ ಮಾಡ್ತಿದ್ಯಾ, ಯಾಕೆ ವಿಡಿಯೋ ಮಾಡಿಸ್ತಾ ಇದೀಯಾ ಪ್ರತಿಯೊಂದನು, ಏನೇ ಕತೆ ನಿಂದು ಅಂತೇಳಿ ಕಸ್ತೂರಿ ಕೇಳ್ತಾಳೆ. ಅದೆಲ್ಲ ನಿನಗ್ ಬೇಡ ಕಣೆ, ನೀನ್ ಏನ್ ಮಾಡ್ತಿದ್ಯಾ ಗೊತ್ತಾ, ನಾನು ಏನೇ ಮಾಡಕ್ ಹೋದ್ರು, ಅಲ್ಲಿ ಏನೇ ಮಾಡಿದ್ರು ಕೂಡ ವಿಡಿಯೋ ಮಾಡ್ಕೊ, ಅಷ್ಟೇ ನಿನ್ ಬೇಕಾಗಿರೋದು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾ ಇರ್ತಾಳೆ. ಸರಿ ಅಮ್ಮ ಆಯ್ತು ಅಂತ ಇನ್ನ ಕಸ್ತೂರಿ ಕೂಡ ಬರ್ತಾಳೆ. ಹಂಗಂದಾಗ ಇಲ್ಲಿ ಮೀನಾ ಫ್ರೆಂಡ್ಸ್ ಎಲ್ಲ ನಿಂತ್ಕೊಂಡಿರ್ತಾರೆ. ಮತ್ತಿಲ್ಲಿ ಸೂರ್ಯ, ಶ್ರುತಿ, ಕ್ರಿಶ್ ಎಲ್ಲರೂ ಕೂಡ ಒಂದ್ ಕಾರಲ್ಲಿ ಇಳಿತಾರೆ. ಇಳಿದ ತಕ್ಷಣ ಮಾತಾಡಿಸ್ತಾರೆ. ಪದ್ಮಕ್ಕ ಯಾವಾಗ ಬಂದ್ರಿ ನೀವು ಅಂತ ಕೇಳಿದಾಗ, ಇವಾಗ ಬಂದ್ವಿ ಮೀನಾ ಅಂತ ಹೇಳಿದಾಗ, ಸರಿಯಕ್ಕ ಆಯ್ತು ಬಂದ್ರಲ್ಲ ಅದಕ್ಕೆ ಖುಷಿ ಅಂತ ಹೇಳ್ಬಿಟ್ಟು ಏನೋ ಅಲ್ಲಿ ಒಂದ್ ಸ್ವಲ್ಪ ಕಾಲೆಳಿಗೆ ಮಾತುಗಳು ಮಾತಾಡ್ಕೊಂಡು ಅಲ್ಲಿ ಮುಂದಕ್ಕೆ ಮೂವ್ ಆಗ್ತಾರೆ. ಈ ಮಗು ಯಾರ್ದು ಅಂತಂದ್ರೆ ನಮ್ಗೆ ತುಂಬಾ ಬೇಕಾಗಿರೋ ಮಗು ಅಂತ ಕೂಡ ಹೇಳ್ತಾರೆ. ಸೊ ಇನ್ನು ಅದೆಲ್ಲ ಆದ್ಮೇಲೆ ಇವ್ರು ತುಂಬಾ ಖುಷಿಯಿಂದ ಇಲ್ಲಿ ಮೀನರಮ್ಮ, ತಮ್ಮ, ಕನಕ, ಮತ್ತೆ ಅರುಣರಮ್ಮ ಎಲ್ಲರೂ ಕೂಡ ನಿಂತ್ಕೊಂಡು ಖುಷಿಯಿಂದ ಮಾತಾಡ್ಬೇಕಾದಾಗ ಅವರು ಕೂಡ ಬರ್ತಾರೆ. ಬಂದ ತಕ್ಷಣ ಎಲ್ಲರಿಗೂ ನಮಸ್ಕಾರ ಮಾಡಿ ಕರೆದು,
ಬನ್ನಿ ಬೀಗ್ರೆ ಅಂತೇಳಿ ಮಾತಾಡಿಸ್ತಾ ಇರ್ತಾರೆ. ಸೊ ಇನ್ನ ಸೂರ್ಯ ಮೀನಾ ಬಂದ ತಕ್ಷಣನೇ ಅರುಣ್ ಹಿಂಗೆ ನೋಡ್ಬಿಡ್ತಾನೆ, ಅವ್ರನ್ನ ದುಶ್ಮನ್ ತರ. ನೋಡಿದ ತಕ್ಷಣ ಸೂರ್ಯನು ಹಂಗೆ ನೋಡ್ತಾನೆ, ಅವನ್ ಕಮ್ಮಿನಾ, ಅವನು ನೋಡ್ತಾನೆ. ಅವನು ನೋಡ್ಬಿಟ್ಟು ಬಂದು ವೆಲ್ಕಮ್ ಸೂರ್ಯ ಮೈ ಹೋಮ್ ಅಂತ ಹೇಳ್ಬಿಟ್ಟು ಕೈ ಕೊಡ್ತಾನೆ. ಕೊಟ್ಟ ತಕ್ಷಣ ಸೂರ್ಯ ಇದ್ಕೊಂಡು ಹಾ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ಬಿಟ್ಟು ಕೈನ ಕೊಡ್ತಾನೆ, ಕುಲ್ಕಿಸ್ತಾನೆ ಸುಮ್ನೆ ಕೈ ಕೊಟ್ಬಿಟ್ಟು. ಇನ್ನ ಒಂದ್ ಕಡೆ ಸಕ್ಕರೆ ನೋಡಿ ಕಸ್ತೂರಿ ಇನ್ನೊಂದ್ ಆಟದಲ್ಲಿ ಬಂದು 83 ರೂಪಾಯಿ ಆಗಿದೆಯಪ್ಪ, ಇಲ್ಲಿ 7 ರೂಪಾಯಿ ನೀನೇ ಇಟ್ಕ ಅಂತ ಹೇಳ್ಬಿಟ್ಟು ಆಟೋದನಿಗೆ ಕೊಟ್ಟು ಕಸ್ತೂರಿ ಇವಳ ಕರ್ಕೊಂಡ್ ಬರ್ತಾಳೆ. ಕರ್ಕೊಂಡ್ ಬಂದ ತಕ್ಷಣ ಇಲ್ಲೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಮಾತುಕತೆ ಮಾತಾಡ್ಬೇಕಾದ್ರೆ ಕೃಷಿ ಅಷ್ಟೇ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡ್ತಾ ಇರ್ತಾನೆ, ಮತ್ತೆ ಸೂರ್ಯನು ಅಷ್ಟೇ ಕಾಮಿಡಿ ಮಾಡ್ತಾ ಇರ್ತಾನೆ, ಎಲ್ರು ಕೂಡ ನಗ್ತಾ ಇರ್ತಾರೆ. ಇನ್ನು ಅಷ್ಟರಲ್ಲೇನೆ ಇಲ್ಲಿ ಬರ್ತಾರೆ ಕಸ್ತೂರಿನು ಇವ್ರು ಶಾಂತಿ. ಬಂದ ತಕ್ಷಣ ನಮಸ್ಕಾರ ಬೀಗ್ರೆ ಬನ್ನಿ ಅಂತೇಳಿ ಇಲ್ಲಿ ಮೀನಾರಮ್ಮ ಕರೀತಾರೆ ಕುಸುಮ ಅವರು. ಕರೆದ ತಕ್ಷಣ ತುಂಬಾನೇ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಅರುಣರಮ್ಮ ಕೂಡ ಅಷ್ಟೇ ಆ ಬನ್ನಿ ಅಂತ ಹೇಳ್ಬಿಟ್ಟು ಒಳಗಡೆ ಕರೆದ್ಬಿಟ್ಟು ನೀವ್ ಬಂದ್ರಲ್ವಾ, ಬನ್ನಿ ಕಾಫಿ ಟೀ ಏನಾದ್ರು ತಗೊಳ್ತೀರಾ ಅಂತ ಕೇಳ್ತಾರೆ ಅರುಣರಮ್ಮ. ಏನು ಬೇಡ, ಮನೆ ಒಂದ್ಸರಿ ಹೇಗಿದೆ ಅಂತ ನೋಡ್ಕೊಂಡ್ ಬರ್ತೀವಿ ಅಂತ ಒಳಗಡೆ ಹೋಗಿ ಕಸ್ತೂರಿನ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಫೋನ್ ಚಾರ್ಜ್ ಫುಲ್ ಮಾಡ್ಕೊಂಡ್ ಬಂದಿದ್ಯಲ್ವಾ, ಅಲ್ಲೆಲ್ಲ ಸುಮಾರು ಜನ ಬಂದಿದ್ದಾರೆ, ಆ ಮೀನಾ ಫ್ರೆಂಡ್ಸ್ ಎಲ್ಲ ಬಂದಿರಲ್ಲ, ಅವ್ರ ಹತ್ರ ಎಲ್ಲ ಹೋಗಿ ಮಾತಾಡ್ತಾ ಇರ್ತೀನಿ ನಾನು, ನೀನ್ ವಿಡಿಯೋ ಮಾಡು ಅಂತ ಹೇಳ್ಬಿಟ್ಟು ಹೇಳಿ ಈ ಕಡೆ ಕರ್ಕೊಂಡ್ ಬರ್ತಾರೆ. ತಿರ್ಗಾ ಮೀನಾ ಫ್ರೆಂಡ್ಸ್ ಹತ್ರ ಎಲ್ಲ ಮಾತಾಡ್ತಾ ಇರ್ತಾಳೆ, ಅವರೆಲ್ಲ ಓನ್ ವ್ಯಾಪಾರ ಮಾಡ್ತಾ ಇರ್ತಾರಲ್ಲ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದಾಗ ಇನ್ನ ಅಲ್ರಮ್ಮ ನೀವ್ ಬಿಸ್ನೆಸ್ ಹೇಗ್ ನಡೀತಿದೆ, ನಿಮ್ಮ ಮಗಂದು ಫೀಸ್ ಕಟ್ಬೇಕಂತ ಅನ್ಕೊಂಡಿದ್ರಲ್ಲ, ಆ ಫೀಸ್ ನ ಕಟ್ಟಿದ್ರಾ ಅಂತ ಹೇಳಿ ಕೇಳ್ತಾಳೆ ಪದ್ಮ ಅವ್ರನ್ನ. ಅವ್ರ ಹೆಸರೆಲ್ಲ ಹೇಳ್ತಾರೆ. ಹೇಳಿದ ತಕ್ಷಣ ಫೀಸ್ ಕಟ್ಟಿದ್ರ ಹಾಗಾದ್ರೆ ಸರಿ ಆಯ್ತು ಹಂಗಂತ ಹೇಳ್ಬಿಟ್ಟು ಕಸ್ತೂರಿ ಅಂತ ಮಾತಾಡಿಸ್ತಲೇ ಇರ್ತಾಳೆ, ವಿಡಿಯೋ ಮಾಡ್ಕೊಂಡೆ ಅಂತ ಹೇಳ್ಬಿಟ್ಟು. ಅಲ್ಲಿ ಒಳ್ಳೆ ನಟನೆ ಮಾಡ್ಕೊಂಡು ಎಲ್ಲರಿಗೂ ಒಳ್ಳೆಳಾಗಕ್ ಶಾಂತಿ ನೋಡ್ತಾ ಇದ್ದಾಳೆ. ಇನ್ನು ಅದೆಲ್ಲ ಆದ್ಮೇಲೆ ಅವ್ರ ರೂಮಿಗೆ ಹೋಗಿರ್ತಾರಲ್ವ, ಮತ್ತೆ ಹೋಗಿ ಕರೀತಾರೆ ಕುಸುಮ ಅವರು, ಬನ್ನಿ ತಾಳಿ ಶಾಸ್ತ್ರ ಶುರು ಆಗಿದೆ ಅಂತ ಹೇಳ್ಬಿಟ್ಟು. ಮತ್ತೆ ರೂಮಿಗೆ ಬರ್ತಾರೆ, ಮತ್ತೆ ಅಲ್ಲಿಗೆ ಹೋಗ್ತಾರೆ, ರೂಮಿಗೆ ಬರ್ತಾರೆ, ಅಲ್ಲಿಗೆ ಹೋಗ್ತಾರೆ, ಮಾತಾಡ್ತಾ ಇರ್ತಾರೆ, ಆ ರೀತಿ ಮಾಡ್ತಾ ಇರ್ತಾರೆ. ಸೊ ಇನ್ನ ಜಾಗ ಬಿಡಿ ನಾನ್ ಮಾಡಿಸ್ತೀನಿ ಮುಂದೆ ಕುತ್ಕೊಂಡು ಅಂತ ಹೇಳ್ಬಿಟ್ಟು, ಬಾರಪ್ಪ ಅರುಣಪ್ಪ ಹಾಕ್ಬಾರಪ್ಪ ಹೂನಾರ ಅಂತಂದಾಗ ಅರುಣ್ ಅವ್ರು ಬಂದ್ಬಿಟ್ಟು ಹೂನಾರನ ಹಾಕ್ತಾರೆ. ಇನ್ನು ಹಾಕಿದ ತಕ್ಷಣ ಅದೇನೇನ್ ಶಾಸ್ತ್ರಗಳಿದೆ ಅದನ್ನೆಲ್ಲ ಮಾಡ್ತಾ ಇದಾರೆ. ಆದ್ರೆ ಇಲ್ಲಿ ಒಂದ್ ಕಡೆ ಮೀನಾ ಸೂರ್ಯಗ್ ಮಾತ್ರ ತುಂಬಾನೇ ಶಾಕ್. ಇಲ್ಲಿ ಏನ್ ನಡೀತಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರಲ್ಲ, ಅಷ್ಟು ಶಾಕ್ ಅಲ್ಲಿ ಇರ್ತಾರ ಅವ್ರು. ಮತ್ತೆ ಇದೆಲ್ಲ ಆದ್ಮೇಲೆ ಅಲಕಣಪ್ಪ ಅರುಣ ಎದ್ದಳಪ್ಪ, ನಾವೆಲ್ಲ ಅರ್ಶನ ಕುಂಕುಮ ಇಟ್ಬಿಟ್ಟು ಆಶೀರ್ವಾದ ಮಾಡ್ಲಿ ಹೆಣ್ಮಕ್ಳು ಎಲ್ಲಾರು ಅಂತ ಹೇಳಿದಾಗ ಇಲ್ಲಿ ಒಂದ್ ಕಡೆ ಕಸ್ತೂರಿ ಅವರು ವಿಡಿಯೋ ಮಾಡ್ತಲೇ ಇರ್ತಾರೆ. ಇನ್ನ ಅದೆಲ್ಲ ಆದ್ಮೇಲೆ ಹೆಣ್ಮಕ್ಳೆಲ್ಲ ಬಂದ್ ಅರ್ಶನ ಕುಂಕುಮ ಇಕ್ಕಿ ಆದ್ಮೇಲೆ ಅರುಣ ಬಂದ್ಬಿಟ್ಟು ತಾಳಿ ಕಟ್ತಾನೆ. ಮತ್ತೆ ತಾಳಿ ಶಾಸ್ತ್ರ ಮಾಡ್ತಿರೋದಲ್ವಾ, ಹಾಗಾಗಿ ಮತ್ತೆ ತಾಳಿನ ಕಟ್ತಾನೆ. ಫೋಟೋ ತಗೊಂಡೇನೆ ಕಸ್ತೂರಿ ನಮ್ದೆಲ್ಲ ಅಂತೇಳಿ ಮತ್ತೆ ಕೇಳ್ದಾಗ, ಹೌದು ಕಣೆ ತೆಗಿತಾ ಇದ್ದೀನಿ ಅಂತ ಕಸ್ತೂರಿ ಅವ್ರು ಹೇಳ್ತಾರೆ. ಇನ್ನೆಲ್ಲರೂ ಬಂದು ಹೆಣ್ಮಕ್ಳು ಮುತ್ತೈದರೆಲ್ಲ ಬಂದ್ಬಿಟ್ಟು ಅರ್ಶನ ಕುಂಕುಮ ಎಲ್ಲ ಹಚ್ಚಿ ಅವಳಿಗೆ ಆಶೀರ್ವಾದ ಮಾಡ್ತಾರೆ. ಕನಕಾಗೆ ಆಶೀರ್ವಾದ ಮಾಡಿದ ತಕ್ಷಣ ಇನ್ನು ಅದೆಲ್ಲ ಮುಗಿಯುತ್ತೆ. ಜಾಮೂನ್ ಇರುತ್ತೆ ಇವಳ ಕೈಯಲ್ಲಿ, ಅವನ ವ್ಯಾಪಾರ ಮಾಡೋರಿಗೆಲ್ಲ ಜಾಮೂನ ತಿನ್ನಿಸ್ತಾಳೆ. ಅದನ್ನೆಲ್ಲ ತಿನ್ಸಿ ಆದ್ಮೇಲೆ ಕೈಯೆಲ್ಲ ಇರಿಟೇಷನ್ ಆಗೋಯ್ತು ಅಂತ ಹೇಳ್ಬಿಟ್ಟು ಕಸ್ತೂರಿ ಸಾರಿಗೆ ಎರಸ್ತಾಳೆ ಶಾಂತಿ. ಬರೇ ಮುಖವಾಡ ಹಾಕೊಂಡು ನಾಟಕ ಆಡ್ತಾ ಇರ್ತಾಳೆ ಶಾಂತಿ. ಇನ್ನು ಅದೆಲ್ಲ ಆದ್ಮೇಲೆ ತುಂಬಾನೇ ಖುಷಿಯಿಂದ ಎಲ್ರು ಕೂಡ ಕಲಿತಾರೆ. ನಾನು ಇನ್ನು ಹೊರಡ್ತೀನಿ ಅಂತ ಶಾಂತಿ ಹೇಳಿದಾಗ ಅರುಣರಮ್ಮ ಇದ್ಕೊಂಡು ಇಲ್ಲ ಊಟ ಮಾಡ್ಕೊಂಡು ಹೋಗಿ ಅಂದಾಗ, ಇಲ್ಲ ನಾನು ಇವತ್ತು ಉಪವಾಸ ಇದ್ದೀನಿ, ಊಟ ಮಾಡಲ್ಲ ನಾನು. ಯಾಕೆ ಸೊಸೆ ಹೇಳಿಲ್ವಾ ನನ್ ಸೊಸೆ ನಾನು ಉಪವಾಸ ಮಾಡ್ತೀನಿ ಅಂತಂದಾಗ, ಇದನ್ನ ಯಾವಾಗ ಶುರು ಮಾಡ್ಕೊಂಡ್ರಿ ಅಂತ ಕುಸುಮ ಅವ್ರು ಕೇಳ್ತಾರೆ. ಯಾಕೆ ನಿಮ್ ಮಗಳು ಎಲ್ಲ ಹೇಳ್ತಾಳೆ, ಈ ವಿಷಯನ ಹೇಳಿಲ್ವಾ ಅಂತೇಳಿ ಮತ್ತೆ ಕೇಳ್ತಾಳೆ ಮೀನಾ, ಸಾರಿ ಶಾಂತಿ. ಹಂಗಂದ ತಕ್ಷಣ ಇಲ್ಲ ಗೊತ್ತಿಲ್ಲ ಬೀಗ್ರೆ ಅಂತ ಹೇಳ್ಬಿಟ್ಟು ಕುಸುಮ ಅವ್ರು ಹೇಳ್ತಾರೆ. ಸೊ ಇನ್ನ ಹಾಗಾದ್ರೆ ಹೋಗ್ತೀನಿ ಅಂತೇಳಿ ಹೋಗ್ತಾಳೆ. ಇವತ್ತಿನ ಸಂಚಿಕೆ ಇದಾಗಿರುತ್ತೆ, ಮತ್ತೆ ನಾಳೆ ಏನಾಗುತ್ತಂತ ನಾಳೆ ಹೇಳ್ತೀನಿ. ಥ್ಯಾಂಕ್ ಯು.